ಕೊನೆಗೆ ಒಂದೇ ಸಲ ನನಗೆ 4.5 ಲಕ್ಷ ಸಿಕ್ಬಿಡ್ತು. ಒಂದೇ ಸಲ 2 ವರ್ಷ ಆದ್ಮೇಲೆ. ರೆಂಟ್ ಕಟ್ಟಬೇಕು, ಎಲ್ಲ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡಬೇಕು. ಹಂಗಂತ ದುಡ್ಡಿಲ್ಲ ಅಂತಲ್ಲ, ಬೇಜಾನ್ ದುಡ್ಡಿದೆ. ಈಗ ನಂಗೆ ಆಗಿದ್ರೆ ಈ ಕಾಂಪಿಟೇಷನ್ ಕಡಿಮೆ ಇದೆಯಾ, ಹಿಂಗೆ ಕಡಿಮೆ ಜನ ಕ್ರಿಯೇಟರ್ಗಳಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಪ್ರಾಫಿಟ್ ಆಗುತ್ತೆ. ನಾನಂತೂ ಲಾಸೇ ಅನ್ಭವಿಸಿಲ್ಲ ಅನ್ಕೊಳ್ಳಿ. ಎಷ್ಟು ಪ್ರಾಫಿಟ್ ಮಾಡಿದೀನಿ ಅಂತ ಹೇಳ್ಬಿಟ್ರೆ ಶಾಕ್ ಆಗ್ತೀರ ನೀವು. ಹಾಯ್, ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ಸ್ವಾಗತ. ನೆನ್ನೆ ವಿಡಿಯೋದಲ್ಲಿ ಎಲ್ರಿಗೂ ಕೇಳಿದ್ದೆ ನಿಮ್ಮ ಏಜನ್ನು ಕಾಮೆಂಟ್ ಮಾಡಿ ಅಂತ. ನೀವು ಕಾಮೆಂಟ್ ಮಾಡಿದ್ದೀರಾ. ಎಲ್ಲ ಏಜ್ ಗ್ರೂಪ್ ಅವರು ಆಲ್ಮೋಸ್ಟ್ ಇದ್ದೀರಾ. ಅದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಅನಿಸಿದ್ದು 22, 23, 24, 25, 20 ಅಂದರೆ ಸ್ವಲ್ಪ ಈಗ ತಾನೇ ಅವರ ಕೆರಿಯರ್ನ ಶುರು ಮಾಡ್ತಾ ಇರುವಂಥ ನಮ್ಮ ಹುಡುಗರೇ ಜಾಸ್ತಿ ಇದ್ದೀರಾ. ಇನ್ನೂ ಸ್ವಲ್ಪ ಯಂಗ್ಸ್ಟರ್ಸು ಕೂಡ ಇದ್ದೀರಾ, ನೋಡಿದ್ದೀನಿ ಜೆನ್ಸಿಗಳು ಕೂಡ ಇದ್ದೀರಾ. ಆಮೇಲೆ 30+ ಇರೋರು ಕೂಡ ಇದ್ದೀರಾ, ಆಯಿತಾ. ಸೊ ನಂಗನ್ನಿಸ್ದಂಗೆ ಈ ಏಜ್ ಗ್ರೂಪ್ ಅವ್ರಿಗೆ ನಾನು ನಿಮಗೆ ಕೆಲವೊಂದು ಅಡ್ವೈಸನ್ನು ಕೊಡ್ತೀನಿ. ಯೂಶ್ವಲಿ ಈ ಏಜ್ ಗ್ರೂಪಲ್ಲಿ ನನಗೂ ಹಂಗೆ ಇತ್ತು, ಆಯಿತಾ. ನಾನು ಆ ಏಜಲ್ಲಿ ಇದ್ದಾಗ ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಮೈಂಡಲ್ಲಿ ಒಂದೇ ವಿಷಯ ಓಡ್ತಿರುತ್ತೆ, ದುಡ್ಡು ಮಾಡಬೇಕು ಗುರು, ಅಲ್ವಾ? ನಿಮಗೂ ಹಂಗೆ ಅನ್ನಿಸ್ತಿರುತ್ತೆ 100%. ದುಡ್ಡು ಮಾಡಬೇಕು. ಈ ಏಜಲ್ಲಿ ಎಲ್ರಿಗೂ ಅಷ್ಟೇ, ನಾನು ಕೂಡ ಅದೇ ಮೈಂಡ್ ಸೆಟ್ಟಲ್ಲೇ ಇದ್ದಿದ್ದು, ಆಯಿತಾ. ಸೊ ಆಗ ಲಿಟ್ರಲಿ ಈ ಬಿಗಿನಿಂಗ್ ಆಫ್ ದ ಕೆರಿಯರ್ಲಿ ಯಾರಿಗೂ ಕೂಡ ಅಷ್ಟೊಂದು ಇನ್ಕಮ್ ಇರಲ್ಲ, ಆಯಿತಾ. ಸಣ್ಣ ಒಂದು ಸ್ಯಾಲ್ರಿಯಿಂದ ಕೆರಿಯರ್ನ ಶುರು ಮಾಡ್ತೀವಿ. ಆಮೇಲೆ ಹೋಗ್ತಾ 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 ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ನಮ್ಮ ಸೇವಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಗೆ ಏನು ಬೇಕಾದ್ರೂ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ, ನಾನು ಕೂಡ ಎಷ್ಟೋ ಸಲ ಮಾಡಿದ್ದೀನಿ. ತುಂಬ ಅರ್ಲಿ ಏಜಲ್ಲಿ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟನ್ನು, ಬ್ಯಾಡ್ ಇನ್ವೆಸ್ಟ್ಮೆಂಟನ್ನು, ಇಂಪಲ್ಸಿವ್ ಬೈಯಿಂಗನ್ನು ಮಾಡೋದು. ನೋಡಿ, ಹೌದು, ಐಫೋನ್ ಅವಶ್ಯಕತೆ ಇದ್ರೆ ತಗೋಬೇಕು, ಆಯ್ತಾ. ನಾನು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು ಐಫೋನ್ದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಐಫೋನು ಡಿಪ್ರಿಸಿಯೇಟ್ ಆಗುತ್ತೆ, ದಿನಕ್ಕೆ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ. ಅರ್ಲಿ ಏಜಲ್ಲಿ ಅದರ ಅವಶ್ಯಕತೆ ಇಲ್ಲ, ಮಾತ್ರ ಬೇಜಾನ್ ದುಡ್ಡಿದ್ದಾಗ ಐಫೋನ್ ಯಾಕೆ ತಗೋಬೇಕು ಅಂತ ನನ್ನ ಪ್ರಕಾರ, ಆಯಿತಾ. ಅಂದರೆ ತಗೋಬಿಡಿ ಅಂತ ನಾನು ಇದು ಮಾಡ್ತಿಲ್ಲ, ಡಿಮೋಟಿವೇಟ್ ಮಾಡ್ತಿಲ್ಲ. ಯಾವಾಗ ತಗೋಬೇಕು ನನ್ನ ಪ್ರಕಾರ ಅಂದರೆ, ಒಂದು ವಸ್ತುನ ನೀವು ಪರ್ಚೇಸ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ರೆ ವಿತೌಟ್ ಲೋನು, ಯಾವುದೇ ಲೋನ್ ಇಲ್ದಂಗೆ ಅದೇ ವಸ್ತುನ ಒಂದು 10 ತಗೊಳ್ಳೋಷ್ಟು ಕೆಪಾಸಿಟಿ ಇರಬೇಕು ನಿಮಗೆ. ಒಂದೇ ಸಲ ವಿತೌಟ್ ಲೋನು 10 ಐಫೋನ್ನ ತಗೊಳ್ಳೋಷ್ಟು ಕೆಪಾಸಿಟಿ ನಮಗಿದ್ರೆ ನಾವು ಐಫೋನ್ನ ಆ ಒಂದು ವಸ್ತುನ ತಗೋಬೇಕಿದ್ದು ನನ್ನ ಒಂದು ಇದು, ಆಯಿತಾ. ಅಂದರೆ ನೀವು ಇಲ್ಲ, ನೀವು ಆ ಥರ ಅಲ್ಲ, ನನಗೆ ಲೈಫ್ ಎಂಜಾಯ್ ಮಾಡಬೇಕು, ಅದನ್ನೂ ತಪ್ಪು ಅಂತ ಅನ್ನಲ್ಲ. ಹೌದು, ಒಂದೇ ಜೀವನ, ನಾಳೆ ಇರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ, ತಗೊಂಬಿಡ್ತೀನಿ. ಹೌದು, ಆ ಮೈಂಡ್ ಸೆಟ್ಟು ಓಕೆನೆ. ಬಟ್ ಯಾರಿಗೆ ಗೊತ್ತು, ನೀವು 100 ವರ್ಷ ಬದುಕ್ಬಿಟ್ರೆ ಏನು ಮಾಡ್ತೀರಾ? ಎಲ್ಲಾದ್ರೂ ಖರ್ಚು ಮಾಡ್ಕೊಂಬಿಟ್ಟು 100 ವರ್ಷ ಬದುಕ್ಬಿಟ್ರೆ ಕೊನೆ ಏಜಲ್ಲಿ ದುಡ್ಡಿಗೆ ಬೇಡಬೇಕಾಗತ್ತೆ. ಮಗಂಗೆ ಮೊಮ್ಮಗಂಗೆ ಒಂದು 10 ರೂಪಾಯಿ ದುಡ್ಡಿದ್ರೆ ಕೊಡೋ, 100 ರೂಪಾಯಿ ದುಡ್ಡಿದ್ರೆ ಕೊಡೋ, ಒಂಚೂರು ಪಾರ್ಟಿ ಮಾಡಬೇಕು, ಕೇಳೋಕ್ಕಾಗತ್ತೆ ಆ ಏಜಲ್ಲಿ. ಸೊ ನಿಮ್ದಿನ್ನೂ ನೋಡಿ ಏಜು ಅರ್ಲಿ ಏಜು 20ರಿಂದ 30 ವರ್ಷ ಏಜಲ್ಲಿದ್ದೀರ. ಸೊ ಈಗಲಿಂದನೇ ಸ್ವಲ್ಪ ಫುಲ್ ಏನೋ ಇರೋ ಬರೋ ದುಡ್ಡೆಲ್ಲ ನೀನು 1 ರೂಪಾಯಿ ಖರ್ಚು ಮಾಡಬೇಡಪ್ಪ, ನೀನು ಎಲ್ಲ ದುಡ್ಡನ್ನು ಉಳಿಸ್ಕ ಅಂತ ಅಂತಿಲ್ಲ ನಾನು, ಆಯಿತಾ. ಸ್ವಲ್ಪ ದುಡ್ಡನ್ನು ಎಷ್ಟಾಗತ್ತೆ ಅಷ್ಟು ಉಳಿಸ್ಕೊಳ್ಳಿ. ನಾನು ಆ್ಯಕ್ಚುಲಿ ಫಸ್ಟ್ ನನ್ನ ಸೇವಿಂಗ್ಸನ್ನು ನಾನು ಮಾಡೋಕ್ಕೆ ಶುರು ಮಾಡಿದ್ದು 24ನೇ ಇಸ್ವಿ ಅಂದ್ಕೊಳ್ಳಿ. ಅಂದರೆ 24 ಇಸ್ವಿ ಅಲ್ಲ, 24 ವರ್ಷದವನಿದ್ದಾಗ, 2016 ಅನ್ಕೋತೀನಿ, 2016, 23-24 ವರ್ಷ ವಯಸ್ಸಿದ್ದಾಗ ನಾನು ದುಡ್ಡು ಉಳ್ಸೋಕ್ಕೆ ಶುರು ಮಾಡಿದ್ದು. ಅಲ್ಲಿ ತನಕ ದುಡ್ಡು ಉಳ್ಸೋಕ್ಕೆ ಆಗಿರಲಿಲ್ಲ, ಸಂಬಳನೂ ಜಾಸ್ತಿ ಇರಲಿಲ್ಲ. ಇರುವಾಗ ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ. ನನ್ನ ಫಸ್ಟ್ ಸ್ಯಾಲ್ರಿ ನಾನು 2015ನೇ ಇಸ್ವಿನಲ್ಲಿ ಕೆಲಸಕ್ಕೆ ಸೇರಿದಾಗ 8,500, ಆಯಿತಾ. 2015ನೇ ಇಸ್ವಿನಲ್ಲಿ ಪೀಣ್ಯದಲ್ಲಿ ಸುಂಕುತ್ಕಟ್ಟೆ ಹತ್ರ ಕೆಲಸ ಮಾಡ್ತಿದ್ದೆ ನಾನು, ಆಯಿತಾ. ಸುಂಕುತ್ಕಟ್ಟೆ ಹತ್ರ ಒಂದು 3 CNC ಮಿಷಿನ್ ಇತ್ತು. ಭೈರವೇಶ್ವರ ಪ್ರೈವೇಟ್ ಲಿಮಿಟೆಡ್ ಏನೋ ಇತ್ತು, ಮರ್ತೋಗಿದೆ ನನಗೆ. 3 CNC ಮಿಷಿನ್ ಇತ್ತು. ಅಲ್ಲಿ ನಾನು ಟೆಸ್ಟಿಂಗ್ ಮಾಡುವೆ, ಈ ಮುಂದೆ CNCನೂ ಓಡಿಸುವೆ, ಕಟ್ಟಿಂಗ್ ಎಲ್ಲ ಮಾಡಿದ್ದೀನಿ, ಇನ್ಸ್ಪೆಕ್ಷನ್ ಪ್ರತಿಯೊಂದು ಮಾಡಿದ್ದೀನಿ ಬಿಡಿ, ಆಯಿತಾ. ಲೇಬರ್ ಥರ ಕೆಲಸ ಮಾಡಿದ್ದೀನಿ. 8 ವರ್ಷಕ್ಕೆ ಒಂದು 8-9 ತಿಂಗಳು ಕೆಲಸ ಮಾಡಿದೆ ನಾನು. ಆಮೇಲೆ ಬೆಲ್ಲಲ್ಲಿ ಟ್ರೈನಿಂಗ್ ಸೇರಿಕೊಂಡೆ. ಅಲ್ಲಿ ನಂಬಲ್ಲ, ನಂಗೆ ಸ್ಯಾಲ್ರಿನೇ ಸಿಗ್ತಿರಲಿಲ್ಲ. ಸ್ಟೇ ಫಂಡ್ ಕೊಡೋರು 4,900 ರೂಪಾಯಿ, ಆಯಿತಾ. ಅಲ್ಲೊಂದು 7-8 ತಿಂಗಳು ಕೆಲಸ ಮಾಡಿದೆ. ಲಿಟ್ರಲಿ ಸ್ಟಾರ್ಟಿಂಗ್ ಒಂದು 2 ವರ್ಷ ನನಗೆ 10,000 ಮೇಲೆ ಸಂಬಳ ಸಿಗಲಿಲ್ಲ. ಆಮೇಲೆ ಈ ಮೆಕ್ಯಾನಿಕಲ್ ಫೀಲ್ಡೇ ಬೇಡ ಅಂತ ಬಿಟ್ಟು ನಾನು ಇದಕ್ಕೆ ಬಂದೆ, ಮೀಡಿಯಾಗೆ ಬಂದೆ. ಅಲ್ಲಿ ಒಂದು ಸ್ವಲ್ಪ ದುಡ್ಡು ನನ್ನ ಹತ್ರ ಉಳ್ಕೊಳ್ಳೋಕೆ ಶುರುವಾಯ್ತು. ಆಗ ಅಲ್ಲಿ ತನಕ ನನಗೆ ಆಯ್ತು, ನಮ್ಮ ಅಪ್ಪ ಅಮ್ಮನೇ ಕೇಳಬೇಕಾಗಿತ್ತು ದುಡ್ಡನ್ನು. ಸೊ ಆಮೇಲೆ
25,000 ಸಂಬಳ ಸಿಕ್ತು. ಅಪ್ರಾಕ್ಸಿಮೇಟ್ಲಿ 25,000 ಇಲ್ಲಿ ನೆಕ್ಸ್ಟ್ ಜಾಬ್ ಚೇಂಜ್ ಮಾಡಿದಾಗ. ಅಲ್ಲಿಂದ ನೋಡಿ ನಾನು ಉಳ್ಸೋಕ್ಕೆ ಶುರು ಮಾಡಿದ್ದು. ಆಗ ಯಾವಾಗ 2017 ಅನ್ಕೋತೀನಿ, ಆಯಿತಾ. 16 ಆ ಟೈಮಲ್ಲಿ 16, ಆಯಿತಾ. 2016 ಹಂಗೆ ಕೆಲಸ ಸಿಕ್ಕಿದ್ದು. ಆಗ ನನಗೆ 23 ವರ್ಷ, ಆಯಿತಾ. ಹೆಂಗೆ ಉಳ್ಸೋಕ್ಕೆ ಶುರು ಮಾಡಿದೆ ಗೊತ್ತಾ? ನಾನು ಚೀಟಿ ಹಾಕ್ತೆ. ನಮ್ಮ ಚೀಟಿ ಹಾಕು ಅಂದರು. 5,000 ಎಷ್ಟು ಹಾಕ್ತೆ ನಾನು? 15,000 ಅನಿಸುತ್ತೆ. ನಂಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಬಿಟ್ಟು ನಾನು ಆಗ ಯೂಟ್ಯೂಬು ಶುರು ಮಾಡಿದ್ದೆ. ಆಗ ಸ್ವಲ್ಪ ಒಂದು 5-10 ಸಾವಿರ ರೂಪಾಯಿ ಬರ್ತಿತ್ತು ಯೂಟ್ಯೂಬಿಂದನೂ. ಆಮೇಲೆ ಏನು ಮಾಡಿದೆ, ಒಂದು 15,000 ಚೀಟಿ ಹಾಕ್ತೆ. 15,000 ಮರ್ತೋಯ್ತು ನನಗೆ. ಎಷ್ಟು ಹಾಕಿದ್ನೋ 15 ಹಾಕಿದ್ನೋ ಗೊತ್ತಿಲ್ಲ. 2 ವರ್ಷದ ಚೀಟಿ. ಒಂದು ಚೀಟಿ 5,000 ರೂಪಾಯಿಂದರಲ್ಲಿ 1.5 ಲಕ್ಷ ಕೊನೆಗೆ ಸಿಗುತ್ತೆ ಅಂತ. 24 ತಿಂಗಳೇನೋ ನಡೆಯುತ್ತೆ ಚೀಟಿ. ಒಂದು 25,000 ಎಕ್ಸ್ಟ್ರಾ, 20,000 15,000 ಎಕ್ಸ್ಟ್ರಾ ಸಿಗುತ್ತೆ. ಆಮೇಲೆ ಒಟ್ಟಿಗೆ 3 ಚೀಟಿ ಹಾಕಿದೆ, ಆಯಿತಾ. ಕೊನೆಗೆ ಒಂದೇ ಸಲ ನನಗೆ 4.5 ಲಕ್ಷ ಸಿಕ್ಬಿಡ್ತು ಒಂದೇ ಸಲ, 2 ವರ್ಷ ಆದಮೇಲೆ. ಯಾವ ಟೈಮಲ್ಲಿ ಅಷ್ಟೊಂದು ದುಡ್ಡು. ನಾನು ಲಿಟ್ರಲಿ ಒಂಥರ ನಾನೇ ಶ್ರೀಮಂತ ಅನ್ನೋ ಥರ ಮೈಂಡ್ ಸೆಟ್ಟು. ಅಕೌಂಟಲ್ಲಿ ಒಂದು 20-30 ಸಾವಿರ ಇದ್ಬಿಟ್ರೆ ಅಯ್ಯೋ ನನ್ನನ್ನು ಹಿಡಿಯೋರೇ ಇಲ್ಲ. ಫುಲ್ ನನ್ನ ಮೈಂಡ್ ಸೆಟ್ ಹಂಗಿದ್ದಾಗ. ದೇಶದ ಸಾಲ ತೀರಿಸ್ಬೇಕು ಅಂದ್ರೆ ಹೇಳಿ, ತೀರಿಸ್ಬಿಡ್ತೀನಿ. ಆಬ್ವಿಯಸ್ಲಿ ನಿಮಗೂ ಹಂಗೆ ಇರುತ್ತೆ. ನಮ್ಮ ಅಕೌಂಟಲ್ಲಿ 50,000, 60,000, 70,000, 1 ಲಕ್ಷ ಇದ್ಬಿಟ್ರೆ ಅಯ್ಯೋ ಏನು ಒಂದು ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ. ನಾನೇ ಏನು ಬೇಕಾದ್ರೆ ತಗೋಬೋದು ಒಂಥರ ಕಾನ್ಫಿಡೆನ್ಸ್ ಇರಲ್ವಾ? ಹಂಗೆ ನನಗೂ ಇದ್ದು, ನಿಮಗೂ 100% ಹಂಗೆ ಫೀಲ್ ಆಗ್ತಿರುತ್ತೆ, ಆಯಿತಾ. ಸೊ ನೋಡಿ, ಹಂಗೆ ನಾನು ಸೇವಿಂಗ್ಸ್ ನಾನು ಶುರು ಮಾಡಿದ್ದು. ಚೀಟಿನೇ ಹಾಕಿ ಪರವಾಗಿಲ್ಲ, ಉಳ್ಸೋಕ್ಕೆ ಶುರು ಮಾಡಿ, ಆಯಿತಾ. ತುಂಬ ಜನ ಮಾಡೋ ಮಿಸ್ಟೇಕೆ ಅದು. ಉಳ್ಸೋ ಪ್ಲ್ಯಾನೇ ಇರಲ್ಲ ಅವತ್ತಿಂದ ಅವತ್ತಿಗೆ, ಆಯಿತಾ. ತಿಂಗಳಿಗೆ ಬಂದಿದ್ದು ಕೊನೆ ಇದ್ರಷ್ಟರಲ್ಲಿ 1 ರೂಪಾಯಿ ಉಳಿದಿರಲ್ಲ. ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಬಂದಿದ್ದ ದುಡ್ಡಲ್ಲಿ ಫಸ್ಟ್ ಇಷ್ಟು ಅಂತ ಎತ್ತಿಡಿ. ನಾನು ಅಡ್ವೈಸ್ ತಗೊಳ್ಳಿ, ಹೇಳ್ತೀನಿ ಕೇಳಿ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಹೇಳ್ತಿಲ್ಲ, ಆಯಿತಾ. ನೀವು ದುಡ್ಡು ಉಳಿಸಿ ನನಗೆ 1 ರೂಪಾಯಿ ಉಪಯೋಗ ಇಲ್ಲ. ನಾನು ಹೇಳ್ತಿದ್ದೀನಿ ಅಂದಮೇಲೆ ನೀವು ಒಳ್ಳೇದಕ್ಕೆ ಹೇಳ್ತಿರೋದು. ಎಷ್ಟು ಸಲ ಹಂಗೇನೆ ನಾನು ಹೇಳ್ತೀನಿ ತುಂಬ ಜನಕ್ಕೆ, ಮ್ಯೂಚುವಲ್ ಫಂಡ್ ಹಾಕು ಗುರು ಹೇಳ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲ. ಕೆಲವು ಜನಕ್ಕೆ ನನಗೆ ಒಂದೊಂದು ಸಲ ಅನಿಸ್ಬಿಡುತ್ತೆ, ನಾನು ಅವ್ರಿಗೆ ಹೇಳ್ಬಿಟ್ಟು ನನಗೆ ಅದರಿಂದ ಏನಾರು ಉಪಯೋಗ ಆಗುತ್ತೆ, ನನಗೆ ಅದರಿಂದ ಏನೋ ದುಡ್ಡು ಮಾಡ್ಕೊಂಬಿಡ್ತೀನಿ ಅನ್ನೋ ಹತ್ರ ಅನ್ಕೊಂಬಿಡ್ತಾರ ಅಂತ ಎಷ್ಟೋ ಸಲ ಅನಿಸ್ಬಿಡುತ್ತೆ. ನನ್ನ ಅಡ್ವೈಸ್ ಅವ್ರು ಒಳ್ಳೇದಕ್ಕೋಸ್ಕರ ಹೇಳ್ತಿರ್ತೀನಿ, ನಾನು ನಿಮ್ಮ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ ನಾನು, ಆಯಿತಾ. ಮ್ಯೂಚುವಲ್ ಫಂಡ್ ಹಾಕಿ. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲ. ಮ್ಯೂಚುವಲ್ ಫಂಡ್ ಒಳ್ಳೆ, ಅದು ಸೇಫ್ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿ, ಆಯಿತಾ. ಅದು ಒಂದು ಕೈಂಡ್ ಆಫ್ ಅ ಸೇವಿಂಗು. ಮಂತ್ಲಿ SIP ನಿಮ್ಗೆ ಎಷ್ಟಾಗತ್ತೆ ಅಷ್ಟು, 1,000 ಆಗುತ್ತೆ, 2,000 ಆಗುತ್ತೆ, 3,000 ರೂಪಾಯಿ ಆಗುತ್ತೆ. ನಿಮ್ಮ ಕೈಲಾದಷ್ಟನ್ನು ಮಾಡ್ಕೊಂಡು ಹೋಗಿ. ಒಂದಿನ ಹೇಳ್ತೀನಿ ಕೇಳಿ, ವರ್ತ್ ಇಟ್, ಆಯಿತಾ. ಟೋಟಲಿ ವರ್ತ್ ಇಟ್ ಅಂದ್ಕೊಂಡಿನಿ. ಅಂದರೆ ಅಂಥದ್ರ ಲಾಸೇ ಆಗಲ್ಲ ಅಂತನೂ ಅಲ್ಲ. ಬಟ್ ಇನ್ ಆವ್ರೇಜ್ ಲಾಂಗ್ ಟರ್ಮಲ್ಲಿ ನಿಮಗೆ ಪ್ರಾಫಿಟ್ ಆಗುತ್ತೆ. ನಾನು ಲಾಸೇ ಅನುಭವಿಸಿಲ್ಲ ಅಂದ್ಕೊಳ್ಳಿ ಸ್ಟಾಕ್. ಹೌದು, ಆಗ ಈಗ 1 ವರ್ಷ ಲಾಸ್ ಆಗ್ಬೋದು, 1 ವರ್ಷ ಹೆವಿ ಪ್ರಾಫಿಟ್ ಆಗ್ಬೋದು. ಓವರಾಲ್ ನನ್ನ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಲಾಸೇ ಅನುಭವಿಸಿಲ್ಲ. ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ರೆ ಶಾಕ್ ಆಗ್ತೀರ ನೀವು, ಆಯಿತಾ. ಹಾಗಂತ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಎಲ್ಲನೂ ಕೊಡ್ತಾಯಿದ್ದೀನಿ, ಆಯಿತಾ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಬೇಜಾನ್ ಪ್ರಾಫಿಟ್ ಮಾಡಿದ್ದೀನಿ, ಆಯಿತಾ. ಸುಳ್ಳು ಹೇಳಲ್ಲ ನಾನು, ಆಯಿತಾ. ನಾನು ನಿಮಗೂ ಅದನ್ನೇ ಹೇಳ್ತಾ ಇರೋದು. ಉಳಿಸ್ಕೊಂಡೋಗಿ ಚೀಟಿ ಹಾಕಿ, ಒಳ್ಳೆ ಕಡೆ ನೋಡ್ಬಿಟ್ಟು ಹಾಕಿ. ಚೀಟಿ ಹಾಕಿ ಅಂದ ತಕ್ಷಣ ಎಲ್ಲೆಲ್ಲ ಹೋಗ್ಬಿಟ್ಟು ಯಾವುದೋ ಚಿಟ್ ಫಂಡಿಗೆಲ್ಲ ಹಾಕ್ಬಿಟ್ಟಿರ, ಆಯಿತಾ. ಸೇಫ್ ಗೊತ್ತಿರೋರು ಹಳ್ಳಿಲೇ ಇರ್ತಾರೆ ಕೆಲವು ಜನ. ನಾನು ನಮ್ಮದು ಹಳ್ಳಿನಲ್ಲೇ ಹಾಕಿದ್ದು, ಆಯಿತಾ. ಸೊ ಎಲ್ಲೆಲ್ಲೋ ಆಮೇಲೆ ಎತ್ಕೊಂಡು ಹೋಗೋ ಕಡೆ ಆಗಲ್ಲ ಹಾಕ್ಬಿಟ್ಟು ಆಮೇಲೆ ಇರೋ ಬರೋ ದುಡ್ಡನ್ನು ಹಾಳು ಮಾಡ್ಕೊಂಬಿಟ್ಟಿರ ಆಮೇಲೆ. ಸೊ ಯಾವುದೋ ಒಂದು ಫಾರ್ಮಲ್ಲಿ ಚೀಟಿ ಹಾಕಿ. ಗೋಲ್ಡ್ ತಗೊಳ್ಳಿ, ಹೌದು, ಫಿಸಿಕಲ್ ಗೋಲ್ಡು ಹೌದು, ಅದು ನಾವು ಅದಕ್ಕೆ ಮೇಕಿಂಗ್ ಚಾರ್ಜ್ ಅದು ಇದು ಎಲ್ಲ ಹಾಕ್ತಾರೆ, ಪರವಾಗಿಲ್ಲ, ತಗೊಳ್ಳಿ. ಅದು ಒಂದು ಫಾರ್ಮ್ ಆಫ್ ಸೇವಿಂಗೇನೆ. ಬಟ್ ಪ್ರಾಬ್ಲಮ್ ಏನಂದರೆ ತಗೊಂಡಿದ್ದು ಯಾರೂ ಮಾರಲ್ಲ, ಆ ಥರ ಇರಬಾರ್ದು. ಗೋಲ್ಡ್ ತಗೊಂಡ್ರೆ ಯಾವಾಗಲೂ ಕಷ್ಟದ ಕಾಲದಲ್ಲಿ ಹೆಲ್ಪ್ ಅಂತೂ ಆಗುತ್ತೆ, ಆಯಿತಾ. ಯಾರೆಲ್ಲ ಲಾಸ್ಟ್ ಇಯರ್ ಎಲ್ಲ ಗೋಲ್ಡ್ ತಗೊಂಡವ್ರು ಆಬ್ವಿಯಸ್ಲಿ ಎಷ್ಟು ರಿಟರ್ನ್ ಸಿಕ್ಕಿದೆ ನಿಮಗೆ ಗೊತ್ತು. 6-7 ಸಾವಿರ ಇದ್ದಿದ್ದು ಈಗ 3-14 ಸಾವಿರ ರೂಪಾಯಿ ಬೇಜಾನ್ ರಿಟರ್ನ್ ಸಿಕ್ಕಿದೆ. ಹಂಗಂತ ಫ್ಯೂಚರಲ್ಲೂ ಹಂಗೆ ಸಿಗುತ್ತೆ ಅಂತ ಸುಮ್ಮನೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ನಾನು ಹೇಳಿದಾರೆ ಏನೋ ಅಟ್ಲೀಸ್ಟ್ FDನಾದರೂ ಹಾಕಿ. FDನಲ್ಲಾದರೂ ಅಟ್ಲೀಸ್ಟ್ 8% ರಿಟರ್ನ್ ಸಿಗುತ್ತೆ. 8% ರಿಟರ್ನು ತುಂಬ ಜಾಸ್ತಿನೂ ಅಲ್ಲ ಕಂಪ್ಯಾರಿಟಿವ್ಲಿ. ಬಟ್ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಕೊಳ್ಳೋದಕ್ಕಿಂತ ಅಥವಾ ಎಲ್ಲದನ್ನು ಏನಕ್ಕೋ ಖರ್ಚು ಮಾಡೋದಕ್ಕಿಂತ FD ಎಷ್ಟೋ ಬೆಟರ್, ಆಯಿತಾ. ಸೊ ಅದರಿಂದ ಅಕ್ಯುಮುಲೇಟ್ ಆಗಿದ್ದನ್ನು ಮತ್ತೆ ರೀಇನ್ವೆಸ್ಟ್ ಮಾಡಿ. ಸುಮ್ಮನೆ ಇಟ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಇಟ್ಕೊಂಬಿಟ್ರೆ ನೋಡಿ ನಿಮ್ಮದು ಇನ್ಫ್ಲೇಷನ್ ತಿಂದಾಕತ್ತೆ. ಇನ್ಫ್ಲೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇನ್ಫ್ಲೇಷನ್ ಹಣದುಬ್ಬರ,
ಪ್ರತಿ ವರ್ಷ ಹಣದುಬ್ಬರ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ನಿಮ್ಮ ಜೇಬಲ್ಲಿ ₹100 ಅಥವಾ ಬ್ಯಾಂಕಲ್ಲಿ ₹100 ಇಟ್ಕೊಂಡ್ರೆ ಮುಂದಿನ ವರ್ಷ ₹100 ಆಗಿರಲ್ಲ, ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಈಗ ಬೇಕು ಅಂದರೆ ಕೇಳಿ, ಹಣದುಬ್ಬರದ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ ಆಯಿತಾ. ಸೊ ನೋಡ್ರಪ್ಪ, ನಮ್ಮ ಹುಡುಗರ ನೀವಿದ್ದೀರಾ 20-30 ವರ್ಷ, ನಿಮ್ಮ ಒಳದಕ್ಕೆ ಹೇಳ್ತೀನಿ, ನನ್ನ ಮಾತು ಕೇಳಿ, ಸುಮ್ಮನೆ ನನ್ನ ಮಾತು ಕೇಳಿ ನೀವು ಹೋಗ್ಬಿಟ್ಟು ದಯವಿಟ್ಟು ಯಾವುದೋ ಒಂದು ಫಾರ್ಮಲ್ಲಿ ದುಡ್ಡು ಉಳಿಸ್ಕೊಳ್ಳಿ ಆಯಿತಾ. ನಿಮ್ಗೆ ಈಗ ಗೊತ್ತಾಗಲ್ಲ, 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, ಯಾವಾಗಲೂ ಸ್ವಲ್ಪ ದಿನ ಆದಮೇಲೆ ಅನ್ಸ್ಕೊತೀರ, ಛೇ ನಮ್ಮ ಸಂದೀಪ್ ಅವ್ರು ಹೇಳಿದರು ಉಳಿಸ್ಕೊಬೇಕಾಗಿತ್ತು ನಾನು ಅಂತ ಆಗ ರಿಗ್ರೆಟ್ ಮಾಡ್ತೀರಾ? ಬೇಡ ಆಯಿತಾ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಆಯಿತಾ. ಒಂದಿನ ನೀವು ಖುಷಿಯಾಗಿರಬೇಕು ಅಂದರೆ ಇವತ್ತು ಸಣ್ಣ ಸ್ಯಾಕ್ರಿಫೈಸ್, ಏನೋ ಫುಲ್ ದುಡ್ಡನ್ನು ಉಳಿಸು ಅಂತಿಲ್ಲ ನಾನು, ಸ್ವಲ್ಪ ಉಳಿಸಿ ಆಯಿತಾ, ನಿಮ್ಮ ಕೈಲದಷ್ಟು ಉಳಿಸಿ ಆಯಿತಾ. ಅನ್ನೆಸಸರಿ ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪಕ್ಕದ ಮನೆ ಏನೋ ತಗೊಂಡ್ರು ಹಠಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ತುಂಬ ಜನ ಮಾಡೋ ಮಿಸ್ಟೇಕೆ ಅದು, ನಮ್ಮ ರಿಲೇಟಿವ್ ಇದು ತೊಗೊಂಡ್ರು ನಾವು ತೊಗೋಬೇಕು, ಅಲ್ಲ, ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಹಂಗೆ ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ಖುಷಿಗೋಸ್ಕರ ಮಾಡ್ರೆ ಪ್ರಾಬ್ಲಮ್ ಇಲ್ಲ ಆಯಿತಾ. ಸೊ ಬೇರೆಯವ್ರು ತೊಗೊಂಡ್ರು ನಾವು ತೊಗೋಬೇಕು, ಆ ಥರ ನೀವು ಚಾಲೆಂಜಿಂಗ್ ಇಳಿದುಬಿಟ್ರಿ ಅಂದರೆ ನೀವು ನಿಜವಾಗ್ಲೂ ಏನು ಮಾಡೋದಕ್ಕಾಗಲ್ಲ ಜೀವನದಲ್ಲಿ. ಟೆಂಪ್ರರಿಲಿ ನಿಮಗೆ ಖುಷಿ ಸಿಗ್ಬೋದು, ಹೌದು, ಈಗ ನಾನು ತೊಗೊಂಡೆ ಅಂತ ನಿಮಗೆ ಖುಷಿ ಅನ್ನಿಸ್ಬೋದು, ಆಮೇಲೆ ಫೈನಾನ್ಷಿಯಲಿ ಬರ್ಡನ್ ಅನುಭವಿಸ್ತೀರ, ಹೆವಿ ಬರ್ಡನ್ ಅನುಭವಿಸ್ತೀರ, ಹೇಳ್ತೀನಿ ಕೇಳಿ ಆಯಿತಾ. ಮತ್ತು ಕಾರ್ ತಗೊಳ್ಳಿ, ಪ್ರಾಬ್ಲಮ್ಮೇ ಇಲ್ಲ. ನಿಮ್ಮ ಕೆಪಾಸಿಟಿ ಮೇಲೆ ಪಕ್ಕದವನು ಯಾವುದೋ ಫುಲ್ಲು 20 ಲಕ್ಷ 30 ಲಕ್ಷ ಕಾರ್ ತೊಗೊಂಡು ನಾನು ನಿಮಗೆ ಅವಶ್ಯಕತೆ, ನಿಮ್ಮ ಕೆಪಾಸಿಟಿ ಇದೆಯಾ ತಗೊಳ್ಳಿ. ಹೇಳದ್ನಲ್ಲ, ಏನೇ ವಸ್ತು ತಗೊಳ್ಳೋಕ್ಕಿಂತ ಮುಂಚೆ ಆ ವಸ್ತುನ ಫುಲ್ ಕ್ಯಾಶು ಅದೇ ಥರದ 10 ವಸ್ತುಗಳನ್ನು ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋಷ್ಟು ಕೆಪಾಸಿಟಿ ನಿಮಗಿದ್ರೆ, 10 ಕಾರ್ಗಳನ್ನು ತಗೊಳ್ಳೋಷ್ಟು ಕೆಪಾಸಿಟಿ ನಿಮಗಿದ್ರೆ ಕಾರ್ ತಗೊಳ್ಳಿ. ನನ್ನ ಒಪಿನಿಯನಪ್ಪ ಆಯಿತಾ. ನೋಡಿ ಆಯಿತಾ. ನಿಮಗೆ ಬೇರೆ ಏನಾರು ಡೌಟ್ಸ್ ಇದ್ದರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ವೀಡಿಯೋ ಮಾಡಬೇಕು, ಬೇರೆ ಅಡ್ವೈಸ್ ಬೇಕು, ಏನು ಅಡ್ವೈಸ್ ಬೇಕು ಕಾಮೆಂಟ್ ಮಾಡಿ, ದಿನ ಬರ್ತೀನಿ ಇನ್ಮೇಲೆ ವ್ಲಾಗಲ್ಲಿ ನಿಮಗೆ ಸಜೆಷನ್ನ ಕೊಡ್ತಾ ಇರ್ತೀನಿ. ಏನಂತೀರಾ? ಸಿಗೋಣ. ಇವತ್ತು ಆ್ಯಕ್ಚುಲಿ ಟೆಕ್ ಇನ್ ಕನ್ನಡದಲ್ಲಿ ಯಾವುದು ವಿಡಿಯೋ ಶೂಟ್ ಇರಲಿಲ್ಲ, ಫ್ರೀ ಇದ್ದೀನಿ ಇವತ್ತಂಗಂತ. ಸ್ಯಾಲ್ರಿ ಡೇ ನಮ್ಮ ಎಡಿಟರ್ಗಳಿಗೆ, ರೆಂಟು, ಅವರಿಗೆಲ್ಲ ಖುಷಿ ಇದ್ದೀನಿ, ನನಗೆ ಮಾತ್ರ ಬೇಜಾರಾಗೋದಿನ. ಯಾಕೆ ಬರೋ ದುಡ್ಡೆಲ್ಲ ಹೊಗೆ ಹಾಕೊಳ್ಳುತ್ತೆ. ಇವತ್ತು ರೆಂಟ್ ಕಟ್ಟಬೇಕು, ಮನೆ ರೆಂಟ್ ಕಟ್ಟಬೇಕು, ಸ್ಟುಡಿಯೋ ರೆಂಟ್ ಕಟ್ಟಬೇಕು, ಎಲ್ಲ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡಬೇಕು. 4-5 ಜನ ಇದ್ದಾರೆ. ಮೈ ಗಾಡ್. ಸೊ ಮಂತ್ ಸ್ಟಾರ್ಟಿಂಗು 3ನೇ ತಾರೀಕು ಇವತ್ತು, ಆ್ಯಕ್ಚುಲಿ ಆಗಸ್ಟ್ 3. ಸೊ ಸ್ಟಾರ್ಟಿಂಗ್ ಮಂತಲ್ಲಿ ದುಡ್ಡು ನಮ್ಮದೆಲ್ಲ ಏನು ಮಾಡೋಕ್ಕಾಗಲ್ಲ. ನಮ್ಮದು ಕೆಲಸನೂ ಹಂಗೆ ಇರುತ್ತೆ, ಈವನ್ ನಮ್ಗೆ ಇನ್ಕಮ್ ಹಿಂಗಿರುತ್ತೆ, ಹಂಗೆ ಖರ್ಚು ಮಾಡಬೇಕು ಆಬ್ವಿಯಸ್ಲಿ ಅಲ್ವಾ. ಸೊ ಇನ್ಕಮ್ಮೇ ಇಲ್ಲ ಅಂತಂದರೆ ಹೆಂಗೆ ಸ್ಯಾಲ್ರಿ ಕೊಡೋಕ್ಕಾಗುತ್ತೆ, ರೆಂಟ್ ಪೇ ಮಾಡೋಕ್ಕಾಗುತ್ತಾ? ಸೊ ಆ ಥರ. ಸೊ ಹಿಂಗಿದೆ ನಮ್ಮದು ಟೆಕ್ ಇನ್ ಕನ್ನಡ, ವ್ಲಾಗ್ ಇನ್ ಕನ್ನಡ, ನಮ್ಮ ಯೂಟ್ಯೂಬರ್ದು ಜೀವನ. ನೀವು ತುಂಬ ಜನ ಯೋಚನೆ ಮಾಡ್ತೀರಾ, ಆರಾಮ್ ಗುರು ಇವ್ರ ಜೀವನ, ಆರಾಮಾಗಿ ದುಡ್ಡು ಎಣಿಸ್ಕೊತಾ ಇರ್ತಾರೆ ಅಂದ್ಕೊಂಡಿದ್ದೀರಾ. ಕಷ್ಟ ನಮಗೆ ಗೊತ್ತು. ಅಷ್ಟೇ ತಲೆನೋವು ಇರುತ್ತೆ. ಹಂಗಂತ ದುಡ್ಡಿಲ್ಲ ಅಂತಲ್ಲ, ಬೇಜಾನ್ ದುಡ್ಡಿದೆ, ಅಷ್ಟೇ ತಲೆನೋವನ್ನು ಕೂಡ ಅನುಭವಿಸ್ಬೇಕು. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಹೆವಿ ಕ್ರಿಯೇಟರ್ ಆಗಬೇಕು ಅಂತಲೂ ಅನ್ಕೋತಾ ಇರ್ತೀರ ಅಂತ. ನೋಡಿ, ಬನ್ನಿ ಆಯಿತಾ, ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಬ್ಯಾಕಪ್ ಇಟ್ಕೊಂಬನ್ನಿ ಆಯಿತಾ. ನನಗೆ ಆ ಟೈಮಲ್ಲಿ ಬೇರೆ ಆಪ್ಷನ್ ಇಲ್ಲ, ಬಂದೆ. ಈಗ ನಂಗೆ ಆಗಿದ್ರೆ, ಈ ಕಾಂಪಿಟೇಷನ್ ಕಡಿಮೆ ಇದೆಯಾ, ಹಿಂಗೆ ಕಡಿಮೆ ಜನ ಕ್ರಿಯೇಟ್ರ್ಗಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಎಲ್ಲರೂ ಕ್ರಿಯೇಟ್ರ್ಗಳೇ. ಈಗ ಎಲ್ಲರೂ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರೆ ಯಾರು ನೋಡ್ತಾರೆ? ಎಲ್ಲರೂ ಕ್ರಿಯೇಟ್ರ್ಗಳೇ, ಎಲ್ಲರೂ ವಿಡಿಯೋ ಮಾಡಿದ್ರೆ ನೋಡೋರು ಯಾರಾಗ? ಯೋಚನೆ ಮಾಡಿ. ಅದರಿಂದ ಮಾಡಿದವ್ರು ಎಲ್ಲರೂ ಸಕ್ಸೀಡ್ ಆಗಲ್ಲ. 100 ಜನದಲ್ಲಿ ಒಬ್ಬರು ಆದ್ರೂ ದೊಡ್ಡ ವಿಷಯನೇ, ಒಬ್ಬರೂ ಆಗಲ್ಲ. 1000ದಲ್ಲಿ ಒಬ್ರು ಆಗ್ಬೋದು ನನಗೆ ಅನ್ನಿಸ್ತಂಗೆ. ಪಾಪ್ಯುಲರು, ಅವ್ರಿಗೆ ಒಳ್ಳೆ ವ್ಯೂಸ್ ಬರೋದು, ಇದೆಲ್ಲ 1000ದಲ್ಲಿ ಒಬ್ರಿಗೆ ಆಗುತ್ತೇನೋ ಅಷ್ಟೇ ನಂಗೆ ಅನ್ನಿಸ್ತಂಗೆ. ಎಲ್ಲರೂ ಬರ್ಬೋದು, ಬಟ್ ಎಲ್ಲರೂ ಕ್ರಿಯೇಟರ್ ಆಗೋದಕ್ಕಾಗಲ್ಲ. ಬಟ್ ನಿಮಗೆ ಆ ಒಂದು ಪ್ಲ್ಯಾನ್ ಇದ್ದರೆ, ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂದರೆ ಬನ್ನಿ, ಬ್ಯಾಕಪ್ ಇಟ್ಕೊಂಬನ್ನಿ. ಇದನ್ನೇ ಫುಲ್ ಟೈಮ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬೇಡಿ ಆಯಿತಾ. ಸೊ ನಾನು ಅಡ್ವೈಸ್ ಇದು ನಿಮಗೆ, ಓಕೆನಾ.
ಏನು ಬೇಕು, ಏನು ವಿಡಿಯೋ ಬೇಕು ನೆಕ್ಸ್ಟ್ ನಾಳೆ ಕಾಮೆಂಟ್ ಮಾಡಿ ಆಯಿತಾ. ನಾಳೆ ವ್ಲಾಗ್ ನಾನು ಆ್ಯಕ್ಚುಲಿ ಹಳೆ ಸ್ಟುಡಿಯೋಲ್ಲಿ ಜಿಮ್ ತೋರಿಸ್ತೀನಿ. ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ, ಇವತ್ತು ವರ್ಕೌಟ್ ಮಾಡೋಕ್ಕಾಗಿಲ್ಲ, ಬಟ್ ಮಾಡ್ತೀನಿ. ಇವತ್ತು ಹೋಗ್ಬಿಟ್ಟು ಮಾಡ್ತೀನಿ ಮಧ್ಯಾಹ್ನ ಮೇಲೆ ಊಟ ಮಾಡಿ ಆಯಿತಾ. ಸಿಗೋಣ ಮತ್ತೆ ಮುಂದಿನ ವ್ಲಾಗ್.